ಇಲ್ಲ ಆ್ಯಕ್ಚುಲಿ ಬೇಸಿಕಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡವನೇ ಅಲ್ಲ ಸರ್. ನಾವು ತಾಳಿ ಕಟ್ಟೋದು ಯಾಕೆ ಹೇಳಿ, ಉಪವಾಸ ಇರೋಗ ನೀವೇ ಹೇಳಿ. ಆ ಸಿಂಗಾನೂರಿಗೆ ಒಂದು ವಾಟರ್ ಟ್ಯಾಂಕ್ ಇನಾಗ್ರೇಷನ್ ಮಾಡೋದಕ್ಕೆ ರಾಜ್ಕುಮಾರ್ ಅವ್ರು ಬರೋ ಕಾರ್ಯಕ್ರಮ ಫಿಕ್ಸ್ ಆಗೋಯ್ತು. ಓಕೆ, ಒಳ್ಳೆ ಅವಕಾಶ ಇದು. ರಾಜ್ಕುಮಾರ್ ಅವರು ಪರಿಚಯ ಆಗ್ಬಿಡ್ಬೋದು, ಏನೋ ಒಂದು ಮಾಡು, ನಾವು ಪರಿಚಯ ಮಾಡಿಸ್ಬೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಮೊದಲು ಅವ್ರ ಕಂಡ್ರೆ ಅವ್ರ ಹೆಸರು ಕೇಳಿದ್ರೆ ಭಯ ನನಗೆ. ಸರಿ ಅವ್ರ ಮನೆಗೆ ಹೋದ್ವಿ, ಕತೆ ಹೇಳೋ ಸಂದರ್ಭನೇ ಬಂತು. ಅಮ್ಮ ಅವ್ರಿಗೂ ಹೇಳಿದೆ ಅವ್ರ ಮನೆಗೆ ಹೋದಾಗ, ನಿಮ್ದೊಂದು ಕಾಫಿ ನಾನು ಇಲ್ಲಿವರೆಗೆ ತಂದಿದೆ ಅಂತ. ಅವ್ರಿಗೆ ಟೆನ್ಷನ್ ಶುರು ಆಯ್ತು. ಓ ಏನು ಇವ್ರಿಗೆ ಇಷ್ಟ ಆಗಲಿಲ್ಲ ಕತೆ, ಹಂಗಾಗಿ ಇವ್ರು ಏನು ಹೇಳ್ತಾ ಇಲ್ಲ ಹಾಗೆ ಹೇಗೆ ಅಂತ. ಮಲೆ ಮಹದೇಶ್ವರನ ಬೆಟ್ಟದ ಕಡೆಯಿಂದ ಯಾವನೂ ಬಂದಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಕೊನೆಗೂ ಆ ಫೋಕ್ ಹೊತ್ಕೊಂಡು ಬಂದೆ ಕಣೆ. ನೀ ಎಲ್ಲಿವರೆಗೆ ಇಂಡಸ್ಟ್ರಿಯಲ್ಲಿ ಇರ್ತೀಯ ಅಲ್ಲಿವ್ರಿಗೆ ಜೊತೆಲಿ ಇರ್ತೀನಿ ಕಣೆ. ನಾಳೆ ಈ ಫೈನಾನ್ಷಿಯಲಿ ಅದು ಇದು ಹೊಂದ್ಸೋದಕ್ಕೆ ಸರ್ ತುಂಬ ಕಷ್ಟದ ದಿನಗಳು. ಆ ದಿನಗಳಲ್ಲೂ ಕೂಡ ಅದೇನೋ ಆ ಸಿನಿಮಾದ ಮೇಲೆ ಒಂದು ಅವ್ರಿಗೆ ಅಪಾರವಾದ ನಂಬಿಕೆ. ಹಂಸಲೇಖ ನಿಮ್ಮ ಸಂಬಂಧ ಹೇಗೆಪ್ಪ? ನನಗೆ ಫೀಡ್ಬ್ಯಾಕು ಚೆನ್ನಾಗಿರಲಿಲ್ಲ ಹಂಸಲೇಖ ಅವ್ರ ಬಗ್ಗೆ. ಸೊ ಖುಷಿಯಲ್ಲಿ ಆ್ಯಕ್ಟ್ ಮಾಡಿದ್ರು ಖಂಡಿತವಾಗಿ ಅಲ್ವಾ? ಇನ್ವಾಲ್ವ್ ಆಗ್ಬಿಟ್ಟು ಇನ್ವಾಲ್ವ್ ಆದರು. ಆಮೇಲೆ ಪಾಪ ಕಷ್ಟದ ದಿನಗಳದು ಅವ್ರಿಗೆ. ಈ ಫೈನಾನ್ಷಿಯಲಿ ಅದು ಇದು ಹೊಂದ್ಸೋದಕ್ಕೆ ಸರ್ ತುಂಬ ಕಷ್ಟದ ದಿನಗಳು. ಆ ದಿನಗಳಲ್ಲೂ ಕೂಡ ಅದೇನೋ ಆ ಸಿನಿಮಾದ ಮೇಲೆ ಒಂದು ಅವ್ರಿಗೆ ಅಪಾರವಾದ ನಂಬಿಕೆ. ಆಮೇಲೆ ಸರ್ ಶೂಟಿಂಗ್ ಸ್ಪಾಟಲ್ಲಿ ಸರ್ ಜೂನಿಯರ್ ಆರ್ಟಿಸ್ಟು ಉಳಿದ ಆರ್ಟಿಸ್ಟ್ಗಳು ಅಲ್ಲಲ್ಲೇ ಎಕ್ಸೈಟ್ ಆಗೋರು, ಅಲ್ಲಲ್ಲೇ ಹೇಳೋರು, ಸರ್ ಏನೋ ದೊಡ್ಡಿಟ್ಟಾಗುತ್ತೆ ಸರ್, ಇದು ದೊಡ್ಡಿಟ್ಟಾಗುತ್ತೆ ಅನ್ನೋರು. ಹಂಗಾಗಿ ಆಮೇಲೆ ತುಂಬ ಕಡಿಮೆ ಅವಧಿಯಲ್ಲಿ ಮಾಡಿದ ಸಿನಿಮಾ ಸರ್ ಅದು. ಓಕೆ, ತಾವು ಹೇಳ್ದಂಗೆ ಅದರ ಎಲ್ಲರೂ ಅರ್ಪಿಸ್ಕೊಂಡು ಮಾಡೋದು ಸಿನಿಮಾ ಸರ್. ಹಂಸಲೇಖ ನಿಮ್ಮ ಸಂಬಂಧ ಹೇಗೆಪ್ಪ? ಅದೇನು ಬಿಟ್ಟು ಬಿಡೋದು ಅನುಬಂಧ ಅಂದರೆ ಒಳ್ಳೊಳ್ಳೆ ಹಾಡುಗಳು. ಹೌದೌದು, ಅದು ಬಹುಶಃ ಇದೆ ಅವ್ರದ್ದು ನಂದು ಈ ದೊಡ್ಡ ಜರ್ನಿ ಸರ್. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದು ಸಿನಿಮಾ 2 ಸಿನಿಮಾಕ್ಕೆ ಮುಗಿದೋಗ್ಬಿಡುತ್ತೆ ಯಾವುದೋ ಕಾರಣಕ್ಕೆ. ಹೌದೌದು, ಹೊಸಬ್ರು ಯಾರೋ ಬಂದಿರ್ತಾರೆ, ಇನ್ನೇನೋ ಆಗುತ್ತೆ, ಸಂಬಂಧಗಳೇ ಹಾಳಾಗೋಗ್ಬಿಟ್ಟಿರ್ತವೆ. ಹತ್ತತ್ರ 20 ಸಿನಿಮಾ ಆಯ್ತು, 21ನೇ ಸಿನಿಮಾ ಸರ್. ನಾನು ಅವ್ರನ್ನ ಭೇಟಿ ಮಾಡಿದ್ದು 2001ರಲ್ಲಿ 91ನಲ್ಲಿ ಆ ಶೃಂಗಾರ ಕವೆ ಮಾಡೋದಕ್ಕೋಸ್ಕರ ಅವ್ರನ್ನ ಫಸ್ಟ್ ಭೇಟಿ ಮಾಡೋ ಸಂದರ್ಭ. ಫಸ್ಟ್ ಒಂದು ಸಿನಿಮಾ ಮಾಡಿದ್ದೆ, ಅದನ್ನು ಎಲ್ಲ ಕಡೆ ಹೇಳ್ಕೊತೀನಿ, ಈಗಲೂ ಹೆಮ್ಮೆಯಿಂದ ಹೇಳ್ತೀನಿ ಅದನ್ನು. ಅವರ ನನ್ನ ಭೇಟಿ ಹೆಂಗಿತ್ತು ಅನ್ನೋದಕ್ಕೆ ಸಂಬಂಧಗಳು ಕೇಳಿದ್ರಲ್ಲ, ನನಗೆ ಮೊದಲು ಅವ್ರ ಕಂಡ್ರೆ ಅವ್ರ ಹೆಸರು ಕೇಳಿದ್ರೆ ಭಯ ನನಗೆ. ಆಗ್ತಾನೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮಾಡಿದರು ರಘುವೀರು, ನನಗೆ ಶೃಂಗಾರ ಕಾವ್ಯ ಸಿನಿಮಾ ಮಾಡೋದಕ್ಕೆ ಕೊಟ್ಟರು. ಕಥೆಯೆಲ್ಲ ರೆಡಿ ಮಾಡಿಕೊಂಡಿದ್ದೆ. ಆಮೇಲೆ ಅವ್ರ ಆಸೆ ಏನಂದರೆ ಹಂಸಲೇಖ ಅವ್ರ ಕೈಲಿ ಮಾಡಿಸೋಣ, ಈಗಾಗಲೇ ದೊಡ್ಡಿಟ್ಟಾಗಿದೆ ನಮ್ಮ ಸಿನಿಮಾ ಅಂತ. ನನಗೆ ಫೀಡ್ಬ್ಯಾಕು ಚೆನ್ನಾಗಿರಲಿಲ್ಲ ಹಂಸಲೇಖ ಅವ್ರ ಬಗ್ಗೆ. ಹೊಸಬ್ರಿಗೆ ಅಷ್ಟು ಇದು ಮಾಡಲ್ಲ ಅವರು, ಎಂಟರ್ಟೈನ್ ಮಾಡಲ್ಲ, ನೀ ಅವ್ರ ಹತ್ರ ಸಾಂಗ್ ಹೆಂಗೆ ತೊಗೋತೀಯ ಹಂಗೆ ನನಗೊಂದೊಂದು ಭಯ ಕಾಡ್ತಿತ್ತು ನನಗೆ. ಯಾಕೆಂದರೆ ರವಿ ಸರ್ ಸಿನಿಮಾ ಎಲ್ಲ ಮಾಡಿದರು. ಏನು ಪ್ರವಾಹ ಅಲ್ಲ ಸರ್ ಅವ್ರದ್ದು, ಅವ್ರ ಹೆಸರು ಪ್ರೇಮಲೋಕ, ರಣಧೀರ ಎಲ್ಲ ಬಂದಿದ್ದ ಸಂದರ್ಭ. ಆಮೇಲೆ ನಾವೆಲ್ಲೂ ಕುಗ್ರಾಮದಿಂದ ಬಂದಿರೋರು, ಮಾತೇ ಬರಲ್ಲ ನಮಗೆ. ಹಾಗಾಗಿ ಇವ್ರ ಹತ್ರ ಹಿಂಗೆ ನಾನು ಮ್ಯೂಸಿಕಲ್ ಸಬ್ಜೆಕ್ಟ್ ಬೇರೆ ಮಾಡ್ಕೊಂಡಿದ್ದೀನಿ, ಇವ್ರ ಹತ್ರ ಹಿಂಗೆ ನಾನು ಮ್ಯೂಸಿಕ್ ಎಕ್ಸ್ಪ್ಲೈಟ್ ಮಾಡೋಕ್ಕಾಗತ್ತಾ ನಾನು? ಹಾಗೆ ಅದು ತುಂಬ ಅಳಕು ನನಗೆ. ಆಮೇಲೆ ಒಂದು ಸರ್ ರಘುವರು, ಇಲ್ಲ ಸರ್ ಒಂದು ಸರ್ ಭೇಟಿ ಮಾಡೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಸರಿ ಅವ್ರ ಮನೆಗೆ ಹೋದ್ವಿ, ಕತೆ ಹೇಳೋ ಸಂದರ್ಭನೇ ಬಂತು. ಆಮೇಲೆ ಸರಿ ಅವ್ರನ್ನ ಗೊತ್ತಲ್ಲ ಸರ್, ಅವ್ರ ಕ್ಯಾರೆಕ್ಟರ್ ಕೂತ್ಕೊಂಡು ತುಂಬ ನಗ್ತಿರ್ತಾರೆ, ಎಲ್ಲ ವಿಚಾರ ಮಾತಾಡ್ತಿರ್ತಾರೆ, ಕಾಲು ಎಳಿತಾರೆ, ಇನ್ನೊಂದು ಮಾಡ್ತಾರೆ, ಪ್ರೈಸ್ ಮಾಡ್ತಾರೆ. ಈ ಥರದ್ದೊಂದಷ್ಟು ಎಪಿಸೋಡ್ ಆಯಿತು. ಅದಾದ ತಕ್ಷಣ ಟಕ್ಕಂತ ಹೇಳು ಮರಿ ಕತೆ ಅಂದ್ಬಿಟ್ಟು ನನಗೆ ಸಂಪೂರ್ಣ ಪಾಯಿಂಟ್ ಚಿಪ್ಪಲ್ಲಿ ಎಲ್ಲ ಎರೇಜ್ ಆಗೋಯ್ತು, ಹಂಗೆ ಬ್ಲ್ಯಾಂಕ್. ಏನು ಹೊಳಿಲೇ ಇಲ್ಲ ನನಗೆ. ನಾನೇ ಮಾಡಿದ ಕತೆ, ನಾನೇ ಮಾತುಗಳು ಬರ್ಕೊಂಡಿದ್ದೀನಿ, ಏನು ಹೊಳಿಲಿಲ್ಲ ತಲೆಗೆ. ಆಮೇಲೆ ಮೈಂಡಲ್ಲಿ ಏನೋ ಅಂದ್ಕೊಂಡೆ, ಇಲ್ಲಿ ಸೋತ್ರೆ ವಾಪಸ್ ಬಂಡಳ್ಳಿ, ಪಟ್ಟಣದಿಂದ ಏನಯ್ಯ ಕತೆ ಹೇಳೋಕ್ಕೆ ಬರಲ್ಲ, ಅವ್ನು ಕರ್ಕೊಬಂದಿದೆ, ನೀನು ಅಂದ್ಬಿಡ್ತಾರೇನೋ ಅನ್ನೋದೊಂದು ಅಳಕು ನನಗೆ. ಆಮೇಲೆ ಮೊನ್ನೆ ಅವರು ಅಮ್ಮವ್ರಿಗೂ ಹೇಳಿದೆ ಅವ್ರ ಮನೆಗೆ ಹೋದಾಗ, ನಿಮ್ದೊಂದು ಕಾಫಿ ನಾನು ಇಲ್ಲಿವರೆಗೆ ತಂದಿದೆ ಅಂತ. ಹಂಗಾಗಿ ಹಂಸಲೇಖ ಸರ್ಗೆ ಏನು ಮಾಡಿದೆ, ಸರ್ ನನಗೊಂದು ಕಾಫಿ ಬೇಕು ಅಂತ. ನಾನು ಏನು ಐಡಿಯಾ ಅಂದರೆ, ಕಾಫಿ ಹೋಟೆಲಿಂದಾದ್ರೂ ತರಬೇಕು, ಇಲ್ಲ ಮಾಡಿ ಆದರೂ ಕೊಡಬೇಕು, ಅರ್ಧ ಗಂಟೆ ಟೈಮ್ ಸಿಗುತ್ತೆ, ರೀಕಾಲ್ ಮಾಡ್ಕೊಳ್ಳೋಣ ಅನ್ನೋದೊಂದು ಐಡಿಯಾ. ಆಮೇಲೆ ಅವ್ರು ಕೂಗಿ ಹೇಳಿದ್ರು, ಡೈರೆಕ್ಟರ್ ಕಾಫಿ ಬೇಕಂತೆ ಅಂತ. ಮತ್ತೆ ಉಭಯ ಕುಶಲೋಪರಿ ಬೇರೆ ವಿಚಾರಗಳು ಮಾತಾಡ್ತಿದ್ರು. ನಾನು ಮೌನವಾಗಿ ಎಲ್ಲ ರೀಕಾಲ್ ಮಾಡಿಕೊಂಡೆ. ಕಾಫಿ ಬಂದಮೇಲೆ ತಣ್ಣಗಾಗೋರು ಇನ್ನೂ ಒಂದು 10 ನಿಮಿಷ ಟೈಮ್ ತೊಗೊಂಡು ಕುಡಿದೆ ಸರ್. ಕುಡಿದ್ಮೇಲೆ ಹೇಳ್ದೆ ಸರ್. ಆಮೇಲೆ ಹೇಳಿದೆ,
ಎಂಟೈರ್ ಸಿನಿಮಾ ವಿತ್ ಡೈಲಾಗ್ ಹೇಳಿದೆ. ಹೇಳಿದ್ಮೇಲೆ ಮತ್ತದೇ ಜೋವೆಲ್ ಸಂದರ್ಭ, ತಮಾಷೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಆಯಿತು. ಎಲ್ಲ ಆದಮೇಲೆ ನಾನು ಸರ್ ನನ್ನ ಕತೆ ಅಂದೆ. ಈಗ ನನ್ನ ಕಡೆ ಗಮನನೇ ಕೊಡಲಿಲ್ಲ ಅವರು. ಎಲ್ಲ ಟೆನ್ಷನ್ ಎಲ್ಲ ಮುಗೀತು ಸರ್. ಮುಗಿದ ಮೇಲೆ ಸರಿ ಆಯಿತು ಮರಿ ಹಾಗೆ ಹೇಗೆ ಅಂದರು. ನಾನು ಎದ್ದೇಳುವಾಗಲೂ ಕೂಡ ಸರ್ ನನ್ನ ಕತೆ ಹೆಂಗಿತ್ತು ಹೇಳಿ, ಮಾತಾಡೋಣ ಬಿಡೆಯ ಅಂದರು. ಇದು ನನ್ನ ಜೊತೆ ಬಂದಿರಲ್ಲ ಸರ್ ರಘುವೀರನ್ ಟೀಮು, ಅವ್ರಿಗೆ ಟೆನ್ಷನ್ ಶುರು ಆಯಿತು. ಓ ಏನು ಇವ್ರಿಗೆ ಇಷ್ಟ ಆಗಲಿಲ್ಲ ಕತೆ, ಹಂಗಾಗಿ ಇವ್ರು ಏನು ಹೇಳ್ತಾ ಇಲ್ಲ ಹಾಗೆ ಹೇಗೆ ಅಂತ. ಗೇಟ್ವರೆಗೂ ಬಂದು ನನಗೆ ಮಾತ್ರ ನೀನು ನಾಳೆ ಸಂಜೆ ಬರ್ತೀಯಾ ಅಂದರು. ನನಗೆ ಅದು ಇನ್ನೂ ಬೇರೆ ಥರ ಆಗೋಯ್ತು ಅವಾಗ. ಓ ಏನೋ ಪರ್ಸ್ನಲಾಗಿ ಕರೆದೇನೋ ಬುದ್ಧಿ ಹೇಳ್ತಾವ್ರೆ ಇವನಿಗೆ, ಬಹುಶಃ ಈ ಸಿನಿಮಾ ಇವ್ರು ಮಾಡಲ್ಲ ಅನ್ನೋ ಥರ ಈ ಇವರೆಲ್ಲ. ಅವಾಗೆಲ್ಲ ಫೋನ್ಗಳು ಅವು ಇಲ್ಲದೆ ಇರೋ ಕಾಲ ಸರ್. ಬಂದೆ ರೂಮಿಗೆ ಬಂದೆ. ಇವತ್ತು ಸಂಜೆ ನಡೆದಿರೋ ಪ್ರಕರಣ ನಾಳೆ ಸಂಜೆವರೆಗೆ ಹೆಂಗೆ ಕೂತ್ಕೊಳ್ಳೋದು ಸರ್? ಹೌದು, ಟೆನ್ಷನ್. ಆಮೇಲೆ ಸರಿ ಒಂದು ಆಟೋ ಹಿಡ್ಕೊಂಡು ನೆಕ್ಸ್ಟ್ ಡೇ ಸಂಜೆ ಒಂದು 7 ಗಂಟೆಗೆ ಅವ್ರು ಹೇಳಿದ ಟೈಮ್ ಮನೆಗೆ ಹೋದ್ಮೇಲೆ ಇದ್ದರು ಮನೇಲಿ. ಆಮೇಲೆ ಒಳಗಡೆ ಹೋದೆ. ಓ ಬಾರಪ್ಪ ಬಾ. ಆಮೇಲೆ ಕೂತ್ಕೊಂಡ್ವಿ. ಒಂದಷ್ಟೊತ್ತು ಇದೇ ಥರ ವಿಚಾರಗಳಾಯಿತು. ಆದಮೇಲೆ ಸರ್ ನನ್ನ ಕತೆ ಮತ್ತೆ ಅದಕ್ಕೆ ಮಾತಾಡೋಣ ಇರಯ್ಯ ಅಂದು. ಆಮೇಲೆ ಒಂದು ಅರ್ಧ ಗಂಟೆ ಆಯಿತು ಸರ್. ಅರ್ಧ ಗಂಟೆ ಆದಮೇಲೆ ಮೇಲಿಂದ ಕೂಗಿ ಕೇಳಿದ್ರು ರೆಡಿನಾ ಅಂತ. ಕೆಳಗಡೆ ಅವ್ರು ರೆಡಿ ಅಂದರು ಅಮ್ಮವರು. ಬಾ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ಡೈನಿಂಗ್ ಟೇಬಲ್ ಹತ್ರ ಬಂದ್ವಿ ಸರ್. ನನಗೋಸ್ಕರ ಒಂದು 10 ಥರ ಅಡುಗೆ ಮಾಡಿಸಿದ್ರು. ಏನು ನಾನ್ ವೆಜ್ ಅಡುಗೆ ಮಾಡಿಸಿದ್ರು ಸರ್ ವಿಶೇಷವಾಗಿ. ನಾನು ಎಕ್ಸೈಟ್ ಆದ, ಏನಿದು ಇಷ್ಟೊತ್ತಿಗೆ 7:30-8 ಗಂಟೆಗೆ ಅಂತ. ಆಮೇಲೆ ಕೂತ್ಕೋ ಅಂದು. ಅವ್ರು ಇಬ್ಬರು ಕೂತ್ಕೊಂಡು ಊಟ ಮಾಡ್ಯ ಅಂದರು. ಅಲ್ಲೂ ನನಗಳಕ್ಕೂ ಕತೆ ತಾನೇ, ಆಮೇಲೆ ಮಾತಾಡೋಣ ಊಟ ಮಾಡು ಅಂದರು. ಸಂಪೂರ್ಣ ಊಟ ಮಾಡಿದ್ವಿ ಸರ್. ಊಟ ಮಾಡಿದ್ಮೇಲೆ ಮೇಲೆ ಕರ್ಕೊಬಂದರು. ಬಂದಮೇಲೆ ನಾನು ಮಲೆ ಮಹದೇಶ್ವರನ ಬೆಟ್ಟದ ಕಡೆಯಿಂದ ಯಾವನೂ ಬಂದಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಕೊನೆಗೂ ಆ ಫೋಕ್ ಹೊತ್ಕೊಂಡು ಬಂದೆ ಕಣೆ ನಾನು. ಹೆಂಗೆ ಆಗಿರ್ಬೇಕು ನಿಮಗೆ? ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕಣೆ ಅದನ್ನು. ಅಲ್ಲಿಂದ ಯಾರೂ ಬರಲಿಲ್ವಲ್ಲ, ಒಬ್ಬ ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿ, ಆ ಜನಪದನ ಎತ್ಕೊಂಡು ಬರಲಿಲ್ವಲ್ಲ ಅಂತ ಇವತ್ತರೆಗೂ ಕಾಯ್ತಿದ್ದೆ. ಬಂದೆ ನೋಡು ಕೊನೆಗೂ. ನೀ ಎಲ್ಲಿವರೆಗೆ ಇಂಡಸ್ಟ್ರಿಯಲ್ಲಿ ಇರ್ತೀಯ ಅಲ್ಲಿವ್ರಿಗೆ ಜೊತೆಲಿ ಇರ್ತೀನಿ ಕಣೆ ಮಾಡೆ ಅಂದರು. ಹಂಗೆ ಶುರುವಾದದ್ದು ಸರ್ ನನ್ನ ಜರ್ನಿ. ಬಟ್ ಇವತ್ತರೆಗೂ ಹಂಗೆ ಇದೆ. ಈಗಲೂ ಅದೇ ಜೋಶಲ್ಲಿ. ನಾನು ಮೊನ್ನೆ ಹಂಗೆ ಹೋಗಿ ಒಂದು ಸಿನಿಮಾ ಮಾಡ್ಬೇಕು ಸರ್ ಅಂದಾಗ ಕೊನೆಗೂ ಕೊಡೋಕೊಂಡು ಎದ್ಯಾ ಮಹದೇಶ್ವರ ಅಂದರು. ಹಂಗೆ ಅದೊಂದು ಒಳ್ಳೆಯ ಜರ್ನಿ ಸರ್. ಏನೋ ಸಂದರ್ಭಗಳಾಗಿರ್ಬೋದು, ಇದಾಗಿರ್ಬೋದು. ಒಂದು ಪ್ರಾಜೆಕ್ಟ್ಗೋಸ್ಕರ, ಒಂದು ಸಿನಿಮಾಕ್ಕೋಸ್ಕರ ಮಾತಾಡಿರ್ತೀವಿ ಹೊರತು ಆ ಸಂಬಂಧ ಅವ್ರದ್ದು ನಂದು, ಅವರಲ್ಲೂ ಹಂಗೆ ಇದೆ, ನನ್ನಲ್ಲೂ ಹಂಗೆ ಇದೆ ಸರ್. ಹೆಲ್ತಿಯಾಗಿದೆ. ಈಗಲೂ ಕೂಡ ನಿನ್ನ ನೋಡಿದ್ರೆ ಸಂಗೀತ ಬರುತ್ತೆ ಅಂತಾರೆ ಅವರು. ಅಷ್ಟೊಂದು ಒಂದು ಒಳ್ಳೆಯ ಸಂಬಂಧ ಅವರ ನನ್ನ ಜೊತೆ ಇದೆ ಸರ್. ಹಾಗಾಗಿ ನಾನು ಬೇರೆ ಹೊಸಬ್ರ ಜೊತೆನೂ ಮ್ಯೂಸಿಕ್ ಮಾಡಿಸಿ ನೋಡಿದ್ದೀನಿ. ತುಂಬ ಕಷ್ಟಪಟ್ಟ ಸಂದರ್ಭಗಳು ಅವು. ಯಾಕೆಂದ್ರೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಆಮೇಲೆ ಅಲ್ಲಿ ಬರುತ್ತೆ, ಅಲ್ಲಿಂದ ಬರುತ್ತೆ, ಬಾಂಬೆಯಿಂದ ಬರುತ್ತೆ, ಡೆಲ್ಲಿಯಿಂದ ಬರುತ್ತೆ, ಚೆನ್ನೈಯಿಂದ ಬರುತ್ತೆ, ಒಂದೊಂದೇ ಟ್ರ್ಯಾಕು ಅಂತಾರೆ, ನಮಗೆ ಗೊತ್ತಾಗಲ್ಲ. ನಾವಿಲ್ಲಿ ಎಲ್ಲ ಒಟ್ಟಿಗೆ ನೋಡಿ ಅಭ್ಯಾಸ ಸರ್. ಏನಂದರೆ ಒಂದು ಸರಿ ರೆಕಾರ್ಡಿಂಗ್ ಅಂತ ಹೋದರೆ ಅಲ್ಲೇ ರಿಸಲ್ಟ್ ಗೊತ್ತಾಗೋದು ನಮಗೆ. ಅಲ್ಲಿ 100 ಜನ ಇರೋರೆ ಅಲ್ಲಿ ಆ ಎಕ್ಸ್ಪ್ರೆಷನ್ಸಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡೋದು. ಅವಾಗ ಅಲ್ಲೇ ಒಂದು ಧೈರ್ಯ, ಜೋಶ್ ಎಲ್ಲ ಬಂದ್ಬಿಡೋದು ಸರ್. ಈಗ ಸ್ಪಾಟಲ್ಲೆಲ್ಲ ಇರ್ತೀವಿ, ಆವಾಗ ಒಂದೊಂದೇ ನೆಟ್ಟಲ್ಲಿ ಬರ್ತದೆ ಸರ್. ಒಂದು BGM ಒಂದು ಸರಿ ಬರುತ್ತೆ, ಒಂದು ಪಲ್ಲವಿ ಒಂದು ಸಲ ಬರುತ್ತೆ, ಚರಣ ಒಂದು ಸಲ ಬರುತ್ತೆ. ಅದು ಪ್ರಿಪ್ರೇಷನ್ ಮಾಡೋದು ಯಾವಾಗ? ಯಾಕೆಂದರೆ ಶೂಟಿಂಗ್ ಅಂದರೆ ಒಂದು ಕ್ರಿಯೇಷನ್ ಅಲ್ಲ ಸರ್. ನಮಗೆ ಭಾಳ ಹಿಂದೆನೇ ಅದ್ರದ್ದು ಏನು ಅಂತ ಗೊತ್ತಾಗಿದ್ರೆ ಅದಕ್ಕೆ ಏನು ಬೇಕು ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೋದು. ಸ್ಪಾಟಿಗೆ ಬರ್ತದೆ ಸರ್ ಅದೆಲ್ಲ. ಹಂಗಾಗಿ ಕೆಲವ್ರ ಜೊತೆ ಎಲ್ಲ ಮಾಡಿ ನನಗೆ ಭಾಳ ನಿರಾಶೆನೂ ಆಗಿತ್ತು. ಅದು ಕಷ್ಟದ ಸಂದರ್ಭಗಳು. ಹಾಗಾಗಿ ಅವ್ರಿಗೂ ನನಗೂ ಅದೇನೋ ಒಂದು ಜೆಲ್ ಆಗಿದೆ ಸರ್. ಈ ಹೊಸ ಸಿನಿಮಾ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ಅದರ ಟೈಟ್ಲ್ ಅನೌನ್ಸ್ ಮಾಡಿದ್ದೀನಿ. ಒಬ್ಬರು ಕೆಂಬರಗ ಅಂತ ಸರ್, ಅದ್ರ ಮೀನಿಂಗ್ ಹೇಳಲ್ಲ. ಒಂದಷ್ಟು ಎಲ್ಲ ಕೇಳ್ತಿದ್ದಾರೆ ಅವರವರೇ ಬೆಳಗಿನಿಂದ ಕೆಂಬರಗ ಅಂದರೆ ಇದಲ್ವಾ ಇದು ಕಳಿಸ್ತಾನೆ ಇದ್ದಾರೆ. ನೋಡೋಣ. ಅದು ಭಾಳ ಒಂದು ದೇಸಿ ಪದ ಸರ್. ಅದು ನಮ್ಮ ಜನಪದದ ಅದು ನಾನು ಕೇಳಿದ್ದೀನಿ, ಒಂದು ದೇಶಿ ಪದ. ಹಂಗಾಗಿ ನೋಡೋಣ ಅದ್ರ ಬಗ್ಗೆ ಯಾರು ಪರ್ಫೆಕ್ಟ್ ಆದ ಆನ್ಸರ್ ಯಾರ್ಯಾರು ಕೊಡ್ತಾರೋ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀವಿ. ಆ ಪದ ಹೇಗೆ ಬಂತು ಸರ್? ಅದೊಂದು ಜನಪದ ಕಾವ್ಯದಲ್ಲಿ ಬರುತ್ತದು.
ಅದಕ್ಕೆ ತುಂಬ ದೊಡ್ಡ ಮೂಲ ಇದೆ, ಇತಿಹಾಸ ಇದೆ. ನಿಮಗೆ ಅರ್ಥ ಗೊತ್ತು. ಹೌದು ಹೌದು, ಅದರ ಮೇಲೆ ಕತೆ ಮಾಡಿದ್ದೀನಿ ನಾನು. ಅದರ ಮೇಲೆ ಕತೆ ಮಾಡಿದ್ದೀನಿ, ಅದೇ ಸಿನಿಮಾದ ಕಂಟೆಂಟು. ಈಗ ಪ್ಲಾನ್ ಮಾಡಿದ್ದೀವಿ ಕೆ.ಸಿ. ವಿಜಯ್ ಕುಮಾರ್ ಅಂತೇಳಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸರ್. ಅದು ಒಂದು ಮ್ಯೂಸಿಕಲ್ ಲವ್ ಸ್ಟೋರಿನೂ ಹೌದು, ಫ್ಯಾಮಿಲಿ ಡ್ರಾಮಾ, ಒಂದು ಸೋಷಿಯಲ್ ಡ್ರಾಮಾ, ಆಮೇಲೆ ನಮ್ಮ ನೆಲದ ಕತೆ, ಒಂದಷ್ಟು ವಿಶೇಷವಾಗಿದೆ. ಹಾಗಾಗಿ ಆ ಪ್ರಾಜೆಕ್ಟ್ ಈಗ ಪ್ಲ್ಯಾನ್ ಮಾಡಿದ್ದೀನಿ. ಹಂಸಲೇಖ ಅವರ ಮ್ಯೂಸಿಕ್ ಮಾಡ್ತಿದ್ದಾರೆ ಸರ್. ಎಗೇನು ತುಂಬ ಹಾಡುಗಳು ಬರ್ತವೆ ಅದರಲ್ಲಿ. ಓಕೆ, ಕೆಂಬರಗ ಇದು ಹೀರೋ ಹೀರೋಯಿನ್ ಎಲ್ಲ ಈಗ ಇನ್ಮೇಲೆ ಪ್ಲಾನ್ ಮಾಡಿ. ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ? ಇಲ್ಲ ಈಗ ಶುರು ಬರವಣಿಗೆ ಹಂತದಲ್ಲಿದ್ದೀವಿ. ಒಂದೊಂದೇ ಅಂದ್ರೆ ಹೊಸಬ್ರನ್ನ ಹಾಕುವ ಯೋಚನೆ. ಎಲ್ಲ ಕನ್ನಡದ ಕಲಾವಿದರು ಎಲ್ಲರೂ. ಸುಮ್ಮನೆ ಅದರಲ್ಲಿ ಏನು ಬೇರೆ ಥರದ ಗಿಮಿಕ್ಕು, ಅಲ್ಲಿಂದ ಅವ್ರು ಬರ್ತಾರೆ, ಇಲ್ಲಿಂದ ಇವ್ರು ಬರ್ತಾರೆ, ಅಲ್ಲಿಂದ ಲ್ಯಾಂಡ್ ಆಗ್ತಾರೆ, ಅವೆಲ್ಲ ಇಲ್ಲ. ಎಲ್ಲ ಟೋಟಲಿ ಇಲ್ಲಿದ್ದು ಇಟ್ಕೊಂಡು ಮಾಡೋಣ ಐಡಿಯಾಸ್. ಲ್ಯಾಂಡ್ ಆಗ್ತಾರೆ ಅಂತ ಹೇಳಿದ್ರಲ್ಲ, ನನಗೆ ಟಕ್ ಅಂತ ನಿಮ್ಮ ಹಳೆ ಲೈಫ್ ನೆನಪಾಯ್ತು. ನೀವು ಸಿನಿಮಾ ಡೈರೆಕ್ಟರ್ ಆಗಲಿಕ್ಕೆ ಬಂದವರಲ್ಲ, ನಿಮ್ಮ ಯೋಚನೆನೇ ಬೇರೆ ಇತ್ತು. ಹೌದು, ಎಂಥ ಕತೆ ಅದು. ಕರೆಕ್ಟ್. ತುಂಬ ಚೆನ್ನಾಗಿದೆ ನಾನು ತಿಳಿದ ಮಟ್ಟಿಗೆ ಕತೆ. ಸೊ ಅದೇ ಒಂದು ಸಿನಿಮಾ ಸ್ಟೋರಿ. ಇಟಲಿ ಹೌದು, ಆರ್ಟಿಸ್ಟ್ ಸರ್. ಹೌದು. ಇಲ್ಲ, ಆ್ಯಕ್ಚುಲಿ ಬೇಸಿಕಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡವನೇ ಅಲ್ಲ ಸರ್. ಬಾಲ್ಯದಿಂದನೂ ಕೂಡ ಈ ತುಂಬ ಹಿಂದಕ್ಕೆ ಹೋಗ್ಬೇಕು, ಪರವಾಗಿಲ್ವಾ ಸ್ವಲ್ಪ ಡೀಟೇಲ್? ಅಲ್ಲ, ಆ ಸ್ಟೋರಿ ನನಗೆ ತುಂಬ ಇಷ್ಟ ಆಯ್ತು. ಅದು ಒಂದು ಸಿನಿಮಾ ಸ್ಟೋರಿಯೇ ಅದು. ನಮ್ಮದು ಆ್ಯಕ್ಚುಲಿ ಬಂಡಳ್ಳಿ ಅಲ್ಲಿಂದ ಆ ಬಂಡಳ್ಳಿ ದುರ್ಗ ಅನ್ನೋದು ತುಂಬ ವಿಶೇಷವಾದ ಸ್ಥಳ ಸರ್ ಅದು. ಓಕೆ. ಇವತ್ತಿಗೂ ಒಂದು 3-3.5 ಸಾವಿರ ಅಡಿ ಹೈಟಲ್ಲಿ ಆ ದುರ್ಗದ ಮೇಲೆ ಒಂದು ಕೋಟೆ ಎಲ್ಲ ಇದೆ. ಅಲ್ಲಿ ನಿಂತರೆ ನಮ್ಮ ಮೈಸೂರು ಕನ್ನಂಬಾಡಿ ಕಟ್ಟೆಯಿಂದ ಹಿಡಿದು ನಮ್ಮ ತಮಿಳ್ನಾಡಿನ ಮೆಟ್ಟೂರು ಡ್ಯಾಮ್ವರೆಗೂ ಕಾಣುತ್ತೆ. ಆ ಕಾವೇರಿ ನದಿ ಹಂಗೆ ಹೋಗೋ ಆ ಗ್ರಾಫ್ ಹಂಗೆ ಕಾಣುತ್ತೆ. ನಾನು ಹೋಗಿ ಮೇಲೆ ನಿಂತು ನೋಡಿದ್ದೀನಿ. ಆ ಥರದ ಪ್ರದೇಶದ ಒಂದು ತಪ್ಪಲಲ್ಲಿರೋ ಊರು. ಆ ಊರಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ತೋಟ ಸರ್. ತೋಟದಲ್ಲಿ ಮನೆ ನಮ್ಮದು. ನಮ್ಮ ತಾತನ ಲೈಫು, ನಮ್ಮ ಅಪ್ಪನ ಲೈಫು, ಈಗ ನಮ್ಮ ಲೈಫೆಲ್ಲ ಅಲ್ಲೇ. ಆ ಪ್ರದೇಶದಿಂದ ಬಂದವನು ಸರ್ ನಾನು. ನಮಗೆ ಈ ಮಾಡರ್ನ್ ಲೈಫೇ ಗೊತ್ತಿಲ್ಲ ಬಾಲ್ಯದಲ್ಲಿ. ಟಿಪಿಕಲ್ ಹಳ್ಳಿ ಸರ್ ಅದು. ಅಲ್ಲಿಂದ ಬಂದವನು ನಾನು. ನನಗೆ ಆ ನೇಚರು ಅದು ಇದು ನನ್ನ ಕಣ್ಣು ಮುಂದೆ ಬಂದದ್ದು ಎಲ್ಲವನ್ನು ಕೂಡ ಸುಮ್ಮನೆ ಈ ಡ್ರಾಯಿಂಗ್ ಮಾಡೋ ತಾನಾಗೆ ಬಂದದ್ದು. ನನಗೂ ಅದನ್ನ ಯಾರು ಪ್ರಿಪರೇಷನ್ ಏನಿಲ್ಲ. ಇಲ್ಲ ಅದ್ರ ಪಾಡಿಗೆ ಅದು ಬಂತದ್ದು, ದೈವದತ್ವವಾಗಿ ಬಂತು. ಪೇಪರ್ ಮೇಲೆ. ಹೌದು, ನನ್ನ ಕಣ್ಣೆದ್ರಿಗೆ ಏನೋ ಫ್ಲವರ್ ಕಂಡ್ರೆ ಅದನ್ನ ಬರೀತಿದ್ದೆ, ಇನ್ನೇನೋ ಒಂದು ಗಿಡ ಎಲೆಗಳು ಕಂಡ್ರೆ ಅದನ್ನು ಬರೀತಿದ್ದೆ. ಹಾಗೆ ಹೋಗ್ತಾ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಅಲ್ಲಿ ಇಲ್ಲಿ ನ್ಯಾಷನಲ್ ಲೀಡರ್ಗಳು ಫೋಟೋಸ್ ಇತ್ತಲ್ಲ, ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅದು ಆ ಹುಚ್ಚು ಹೆಂಗೆ ಹೊಟ್ಟೋಯ್ತು ಅಂದರೆ ಸರ್, ತುಂಬ ಒಂದು ಅದ್ಭುತವಾದ ಇದನ್ನು ನಾನು ಆ ಹಿಡಿತ ತೊಗೊಂಡೆ ನಾನು ಆ ಪೇಂಟಿಂಗಲ್ಲಿ. ನಾನು ಒಂದು ಹೈಸ್ಕೂಲ್ ಹೋದವರೆಗೆ ನನ್ನ ಎದುರಿಗೆ ಯಾರು ಬಂದು ಕೂತ್ರೆ 10 ನಿಮಿಷಕ್ಕೆ ಅವ್ರು ಪೇಂಟಿಂಗ್ ಮಾಡ್ತಿದ್ದೆ ನಾನು. ಅವ್ರು ಸ್ಕೆಚ್ ಮಾಡಿಬಿಡ್ತಿದ್ದೆ ನಾನು. ಆ ಲೆವೆಲ್ಗೆ ಆಗೋಯ್ತದು. ತುಂಬ ಒಂಥರ ಸ್ಟಾರ್ ಥರ ಆಗಿಬಿಟ್ಟೆ ನಾನು ಅವಾಗ ಆ ಪೇಂಟಿಂಗ್ ವಿಚಾರದಲ್ಲಿ. ಎಲ್ಲರೂ ಎನ್ಕರೇಜ್ ಮಾಡೋರು, ನೀ ಇದರಲ್ಲೇ ಮುಂದುವರಿ ಅಂದ್ಕೊಂಡು. ನನ್ನ ಟೀಚರ್ಸು ಕೂಡ ಹಾಗೆ ಹೇಳೋರು. ಹಾಗಾಗಿ ನನಗೆ ತಲೆಯಲ್ಲೆಲ್ಲ ಬರೀ ಅದೇ ಬಂತು ಸರ್. ಇನ್ನೂ ತುಂಬ ನಾನು ಅಲ್ಲಿಂದ ಸಿಂಗಾನಲ್ಲೂರಿಗೆ ಬಂದು ಹೈಸ್ಕೂಲಿಗೆ ಸೇರಿಕೊಂಡೆ. ನಾನು ಹೈಸ್ಕೂಲ್ ಫಸ್ಟ್ ಇಯರ್ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ. ಅಲ್ಲಿ ನನಗೊಬ್ಬರು ಈಗಲೂ ನೆನಪು, ರಾಜಶೇಖರ್ ಮೂರ್ತಿ ಅಂತ ಡಾಕ್ಟ್ರ್ ಅವರು, ಸೈನ್ಸ್ ಹೇಳ್ಕೊಡೋರು ನಮಗೆ. ಅವ್ರು ಇದನ್ನೆಲ್ಲ ನೋಡಿ ತುಂಬ ಆಸೆ ಪಡೋರು. ನಿಮ್ಗೇನೋ ವಿಶೇಷವಾದ ಕಲೆ ಇದೆ, ಎಲ್ಲರೂ ಆಸೆ ಪಡ್ತಾರೆ, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಾಸ್ಟರ್ ಆಗಬೇಕು, ಅದು ಇದು ಅಂತ. ಬಟ್ ನಿನಗಲ್ಲಿ ವಿಶೇಷವಾಗಿದೆ ಇದು, ಏನು ಇದರಲ್ಲಿ ಹೋಗು ಅಂತ ತುಂಬ ಮೋಟಿವೇಟ್ ಮಾಡೋರು. ಸರಿ, ನಾನು ಅವಾಗೆಲ್ಲ ಸ್ವಲ್ಪ ತುಂಬ ರಾಜ್ಕುಮಾರ್ ಫ್ಯಾನ್ ಸರ್ ನಾನು. ಅವ್ರ ಚಿತ್ರಗಳು ತುಂಬ ಬಿಡಿಸುವೆ ನಾನು. ಆದ್ದರಿಂದ ತುಂಬ ಅಟ್ರ್ಯಾಕ್ಟ್ ಆಗೋರೆಲ್ಲ. ಅದಕ್ಕೂ ಮುಂದೆ ಯಾರಾದರೂ ಈ ಕಾಲವಾಗಿರ್ತಾರೆ, ಸತ್ತೋಗಿರ್ತಾರೆ, ಅವರು ಸಣ್ಣ ಫೋಟೋ ತಂದು ಕೊಡೋರು ನನಗೆ. ಅದನ್ನು ಪೇಂಟಿಂಗ್ ಮಾಡುವೆ. ಆ ಪೇಂಟಿಂಗ್ ಮಾಡಿದ್ರೆ ಆ ಕಾಲಕ್ಕೆ 100-200 ನನಗೆ ಕೊಡೋರು. ಅದರಲ್ಲಿ ನಮ್ಮ ಬಟ್ಟೆ ಬರೆಗಳು, ಬುಕ್ಸು, ಸ್ನೇಹಿತರದ್ದು ನೀಡ್ಸ್ ಏನಿದೆ ಅದೆಲ್ಲ ಫುಲ್ಫಿಲ್ ಮಾಡುವೆ ನಾನು ಆ ಹಾಸ್ಟೆಲ್ ಇದ್ಕೊಂಡು. ಆ ಥರದೊಂದು ಸಂದರ್ಭ. ನನಗೆ ಮಾಸ್ಟ್ರು ಅವಾಗೇನಾಯಿತು, ಆ ಸಿಂಗಾನಲ್ಲೂರಿಗೆ ಒಂದು ವಾಟರ್ ಟ್ಯಾಂಕ್ ಇನಾಗ್ರೇಷನ್ ಮಾಡೋದಕ್ಕೆ ರಾಜ್ಕುಮಾರ್ ಅವ್ರು ಬರೋ ಕಾರ್ಯಕ್ರಮ ಫಿಕ್ಸ್ ಆಗೋಯ್ತು. ನಮ್ಮ ರಾಜಶೇಖರ್ ಮಾಸ್ಟ್ರು, ನಿನಗೊಂದು ಒಳ್ಳೆಯ ಅವಕಾಶ ಇದು, ರಾಜ್ಕುಮಾರ್ ಅವರು ಪರಿಚಯ ಆಗ್ಬಿಡ್ಬೋದು. ಅವ್ರಿಗೇನು ಪಾಪ ಪರಿಚಯ ಆದ ತಕ್ಷಣ ನಾನು ಬೆಂಗಳೂರಿಗೆ ಕರ್ಕೊಂಡ್ಬಂದ್ಬಿಡ್ತಾರೆ ಅಂತ. ಈಗ ನನ್ನನ್ನು ಕರ್ಕೊಂಬತ್ತು ಪಾಪ ಅವ್ರೇನು
ಅವ್ರಿಗೇನೋ ಒಂದು ಆಸೆ, ಏನೋ ಒಂದು ಮಾಡು, ನಾವು ಪರಿಚಯ ಮಾಡಿಸ್ಬೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಏನು ಮಾಡೋದು, ಅವ್ರಿಗೆ ಗಿಫ್ಟ್ ಮಾಡೋಣ, ಅವ್ರು ಒಂದಷ್ಟು ಫೋಟೋಸ್ ಬರೀ, ಪೇಂಟಿಂಗ್ ಮಾಡು ಅಂತ. ನಾನೊಂದಷ್ಟೆಲ್ಲ ಅವ್ರದ್ದು ಅದ್ಭುತವಾದ ಪೇಂಟಿಂಗ್ಗಳು ಮಾಡಿದೆ ಸರ್ ನಾನು. ಮಾಡಿ ತಂದು ಮಾಸ್ಟ್ರಿಗೆ ಕೊಟ್ಟೆ. ಅವ್ರದ್ದೇನೆಂದರೆ ಎಲ್ಲರಿಗೂ ನಾನು ಕರ್ಕೊಂಡೋಗಿ ಪರಿಚಯ ಮಾಡೋದು, ಇವ್ನಿಗೇನಾದ್ರು ಸಹಾಯ ಮಾಡಿ, ಇವ್ನಿಗೇನಾದ್ರು ಸಹಾಯ ಮಾಡಿ ಅಂತ. ಆ ಕಾಲಕ್ಕೆ ಹೆಚ್ಚು ಕಡಿಮೆ ಒಂದು 50,000 ಜನ ಸರ್. ಆ ದೊಡ್ಡ ಸ್ಕೂಲ್ ಮೈದಾನ, ಅದು ಜನಸಾಗರ. ಅಲ್ಲೆಲ್ಲೋ ಇದ್ದಾರೆ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬಂದರು. ನೋಡಿ ಅವ್ರು ಆಶ್ಚರ್ಯಪಟ್ಟರು, ಅವ್ರು ನೀನು ಮಾಡಿರೋದ, ನೀನೇ ಮಾಡೋ, ಅಷ್ಟು ಫೋಟೋ ತೆಗೆದಂಗಿರೋದು ಸರ್, ಅಷ್ಟು ಚಂದ ಮಾಡುವೆ ನಾನು. ಗೊಂಬೆ ಬರಿಬಾರ್ದಂತ ಕಣಪ್ಪ, ಗೊಂಬೆ ಬರೆದ್ರೆ ಗೊಂಬೆ ಥರನೇ ಸೌದೋಗಿ ಸತ್ತೋಗ್ಬಿಡ್ತಾರಂತೆ ಅನ್ನೋದು ಅಮ್ಮ. ಅದೇನಾಯಿತು ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ನಿಂತ್ಕೊಂಡು ನನ್ನ ನೋಡಿದ್ರು, ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತು. ನತದೃಷ್ಟ ಕಣೆಯ ನೀನು ಅಂದರು.